ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನುಡಿ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇದು ಹಳೆ ರೆಸಿಪಿನೇ, ಆದರೆ ಸ್ವಲ್ಪ ಹೊಸ ವಿಧಾನದೊಂದಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನಮ್ಮ ಜೊತೆನೂ ಮಾಡಿ ನೋಡಿ. ಈ ಉಪ್ಪಿಟ್ಟಿಗೆ ಬೇಕಾಗುವಂತಹ ಐಟಮ್ಸ್ಗಳನ್ನು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಉಪ್ಪಿಟ್ಟು ಮಾಡ್ತಾ ನಿಮಗೆ ಯಾವ್ಯಾವ ಐಟಮ್ಸ್ಗಳನ್ನು ಹಾಕ್ತೀನಲ್ಲ ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಮೊದಲು ನಿಮ್ಮ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಈ ರೀತಿ ಒಂದು ತವಾನ ಅದ್ರ ಮೇಲೆ ಇಡಬೇಕಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಈ ಬನ್ಸಿ ರವಿ ಅಂದರೆ ಗೋಧಿ ರವಿ ಏನಿರುತ್ತಲ್ಲ, ಇದು ಸ್ವಲ್ಪ ದಪ್ಪವಾಗಿರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆಯಲ್ಲ ಅದ್ರ ಮುಖಾಂತರ ನೀವು ಇದನ್ನು ಫ್ರೈ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಈ ರೀತಿ ಇದಕ್ಕೆ ಹಾಕಿ ಒಂದು 2 ಟೇಬಲ್ ಸ್ಪೂನನ್ನು ನೀವು ಈ ರೀತಿ ಎಣ್ಣೆಯನ್ನು ಹಾಕಬೇಕಾಗುತ್ತೆ. ನಾನು ಒಂದು ಗ್ಲಾಸ್ ಫುಲ್ಲು ಈ ಬನ್ಸಿ ರವಿ ಅಂತ ಹೇಳ್ತಾರಲ್ಲ ಸ್ನೇಹಿತರೆ, ಗೋಧಿ ರವೆಯನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದಪ್ಪನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈ ಒಂದು ಗ್ಲಾಸ್ ಫುಲ್ಲನ್ನು ನಾನು ಈ ರವೆನ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಒಂದು ಸ್ಪೂನನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಏನಿಲ್ಲ ಸ್ನೇಹಿತರೆ, ಒಂದು 5 ಮಿನಿಟ್ ಈ ರೀತಿ ಫ್ರೈ ಮಾಡ್ತಾ ಹೋಗಬೇಕು. ಆ ರವೆ ಸ್ವಲ್ಪ ಸೂಪರ್ ಆಗಿರ್ತಕ್ಕಂಥ ಒಂದು ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ನಾವು ಇದನ್ನು ಫ್ರೈ ಮಾಡ್ತಾ ಹೋಗ್ಬೇಕಷ್ಟೇ. ನಿಮ್ಮ ಗ್ಯಾಸ್ ಸ್ಟವ್ನ ಉರಿಯನ್ನು ಸ್ವಲ್ಪ ಈ ಟೈಮಲ್ಲಿ ಕಡಿಮೆ ಇಟ್ಕೊಡ್ರಿ, ಅಂದರೆ ಮೀಡಿಯಂ ಫ್ಲೇಮಿಂದ ನೀವು ಇದನ್ನು ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಬಂದರೆ ರವೆ ಸ್ಮೆಲ್ಲು ಸೂಪರಾಗಿ ಬರ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಇದನ್ನ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ, ಇವಾಗ ರವೆಯನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ನಂತರ ನೀವು ಇವಾಗ ಒಂದು ತವಾವನ್ನು ತಗೊಳ್ಳಿ. ನೆಕ್ಸ್ಟ್ ಬೇರೆ ತವಾ ತಗೊಳ್ಳಿ ಅಥವಾ ನೀವು ಪಾತ್ರೆನೂ ಕೂಡ ಯೂಸ್ ಮಾಡಬಹುದು. ಈ ತವಾನ ಈ ರೀತಿ ಸ್ಟವ್ ಮೇಲೆ ಇಟ್ಟು 1 ಮಿನಿಟ್ ನೀವು ವೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ತವಾ ಹೀಟ್ ಆಗಲಿ ಸ್ನೇಹಿತರೆ. ನಂತರ ನೀವು ಆ ಉಪ್ಪಿಟ್ಟಿಗೆ ಎಷ್ಟು ಎಣ್ಣೆ ಬೇಕಾಗುತ್ತಲ್ಲ, ಅಂದರೆ ನಾನು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಈ ತವಕ್ಕೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ನೀವು ಉದ್ದಿನ ಬೇಳೆ, ಸಾಸಿವೆ ಮತ್ತೆ ಕಡಲೆಬೇಳೆ ಎಲ್ಲದನ್ನು ಕೂಡ ಒಂದೊಂದು ಟೇಬಲ್ ಸ್ಪೂನ್ ಅನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ಇದ್ರ ಒಳಗಡೆ ಹಾಕೋಣ. ಮುಂಚೆನೆ ಒಂದು 5 ಮೆಣಸಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಮೆಣಸಿನಕಾಯಿನೂ ಕೂಡ ನಾನು ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಒಂದ್ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಮುಂಚೆನೇ ಕೊತ್ತಂಬರಿ ಪ್ಲಸ್ಸು ಕರಿಬೇವನ್ನು ನಾನು ತಗೊಂಡಿದ್ದೀನಿ. ಈ ಕರಿಬೇವನ್ನು ಈ ಟೈಮಲ್ಲಿ ಇದ್ರ ಒಳಗಡೆ ಹಾಕಿ ಒಂದ್ಸಾರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಟೈಮಲ್ಲಿ ತುಂಬಾ ಎಣ್ಣೆ ಸಿಡಿಯುತ್ತಿರುತ್ತೆ, ಸೊ ಹುಷಾರಾಗಿ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಈ ಟೈಮಲ್ಲಿ ಒಂದು 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಷ್ಟು ನೀವು ಈ ಉಪ್ಪಿಟ್ಟಿಗೆ ಈರುಳ್ಳಿಯನ್ನು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸೊ ಹಾಗಾಗಿ ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ 4 ಮೆಂಬರ್ಸಿಗೆ, ಅಂದರೆ 4 ಮೆಂಬರ್ಸಿಗೋಸ್ಕರ ಈ ಉಪ್ಪಿಟ್ಟನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಸಫಿಷಿಯೆಂಟಾಗಿ ಊಟ ಮಾಡಬೇಕು ಅಂದರೆ 1 ಗ್ಲಾಸ್ ರವೆಯಲ್ಲಿ 4 ಜನ ಚೆನ್ನಾಗಿ ಊಟ ಮಾಡ್ಬೋದು. ಸೊ ಹಾಗಾಗಿ ಉದ್ದುದ್ದ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಈ ಟೈಮಲ್ಲಿ ಇದ್ರ ಒಳಗಡೆ ಹಾಕಿ ಒಂದ್ಸರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ ಸ್ನೇಹಿತರೆ, ಇದು ಒಂದು 5 ಮಿನಿಟ್ ಮಾತ್ರ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಒಂದು 5 ಮಿನಿಟ್ ಬಾಯ್ಲ್ ಮಾಡಿಬಿಟ್ರೆ ಒಂದು 50%ವರೆಗೂ ಕೂಡ ಇದು ಕ್ಲೀನಾಗಿ ಬಾಯ್ಲ್ ಆಗುತ್ತೆ. ಆ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಟೊಮೊಟೊನ ಒಂದು 3 ಟೊಮೊಟೊ ಮೀಡಿಯಮ್ ಸೈಜ್ ಇರ್ತಕ್ಕಂಥ ಟೊಮೊಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೊಮೊಟೊನೂ ಕೂಡ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನಿಂಬು ಕೂಡ ಯೂಸ್ ಮಾಡ್ಬೋದು, ಅದನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ಬೋದು. ನಿಂಬು ಇಲ್ಲ ಅಂತ ಹೇಳಿದರೆ ಈ ರೀತಿ ಟೊಮೊಟೊ ಯೂಸ್ ಮಾಡ್ಬೋದು. ಟೊಮೊಟೊ ಇಲ್ಲ ಅಂತ ಹೇಳಿದರೆ ನಿಂಬೂ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹುಳಿಗೆ ಯಾವುದಾರ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಾನು ಇವಾಗ ಟೊಮೊಟೊದಿಂದ ಮಾಡ್ಕೊಡೋದು ಹೇಳ್ತಾ ಇದ್ದೀನಿ. ಈ ಟೊಮೊಟೊ ಹಾಕಿದ ಮೇಲೆ ಇದ್ರ ಜೊತೆಗೆ ಈ ಟೈಮಲ್ಲೇ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಣ ಸ್ನೇಹಿತರೆ. ನಂತರ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಟೈಮಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಕೂಡ ನಾನು
ಈ ಟೈಮಲ್ಲೇ ಹಾಕ್ತಾಯಿದ್ದೀನಿ. ನೀವು ಕೂಡ ಅರಿಶಿನ ಪುಡಿಯನ್ನು ಸ್ವಲ್ಪ ಕಡಿಮೆ ಯೂಸ್ ಮಾಡಿ. ಜಾಸ್ತಿ ಕಲರ್ ಆದರೆ ಉಪ್ಪಿಟ್ಟು ಸರಿಯಾಗಿ ಬರಲ್ಲ, ಒಂಥರ ಕಹಿ ಕಹಿ ಅನುಭವ ನಮಗೆ ಕೊಡ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇಷ್ಟೆಲ್ಲ ಹಾಕಿ ಮೇಲೆ ಒಂದು ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಹೀಗೆ ವೆಜಿಟೇಬಲ್ ಉಪ್ಪಿಟ್ಟು ಅಂತ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಎಲ್ಲ ತರಕಾರಿಗಳನ್ನು ಹಾಕಿ ಉಪ್ಪಿಟ್ಟನ್ನು ರೆಡಿ ಮಾಡ್ತಾರೆ. ಆದರೆ ಯಾವುದೇ ತರಕಾರಿ ಇಲ್ಲದೆ ಚೆನ್ನಾಗಿರ್ತಕ್ಕಂಥ ಉಪ್ಪಿಟ್ಟನ್ನು ಇಷ್ಟೇ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದಂತ ನಿಮಗೆ ಇವತ್ತಿನ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಿ ನೋಡಿ, ಚೆನ್ನಾಗೇ ಇರುತ್ತೆ. ಮಧ್ಯೆ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ತಾಯಿರಿ ಸ್ನೇಹಿತರೆ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಯಾವಾಗ ಅರಿಶಿನ ಪುಡಿಯನ್ನು ಹಾಕಿಬಿಡ್ತೀವಲ್ಲ ಸ್ನೇಹಿತರೆ, ಆ ಟೈಮಲ್ಲಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡ್ತಾ ಹೋಗಿ ಸ್ನೇಹಿತರೆ. ಒಂದು 50% ಅದು ಬಾಯ್ಲ್ ಆದ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಡೈರೆಕ್ಟಾಗಿ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ನಾವು ಈ ಒಂದು ಗ್ಲಾಸಿಂದ ಒಂದು ಗ್ಲಾಸನ್ನು ಫುಲ್ ರವೆಯನ್ನು ತೊಗೊಂಡಿದ್ವಿ. ಈಗ ಅದನ್ನು 2 ಗ್ಲಾಸನ್ನು ಹಾಕಿದರೆ ಉಪ್ಪಿಟ್ಟು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. 3 ಗ್ಲಾಸ್ ಹಾಕಿದರೆ ಸ್ವಲ್ಪ ತೆಳುವಾಗುತ್ತೆ ಸ್ನೇಹಿತರೆ, ಅಷ್ಟೇ. ಒಬ್ಬೊಬ್ಬರು ತೆಳುವಾಗಿ ಇದ್ದರೆ ಚೆನ್ನಾಗಿ ಅಂತ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾ ಇದ್ದಾರೆ. ಸೊ ನಾನು ಹಾಗಾಗಿ ನನಗೆ ಸ್ವಲ್ಪ ಮೀಡಿಯಮ್ ಸೈಜ್ ಬರಲಿ ಅಂತ ಹೇಳ್ಬಿಟ್ಟು ಈ 1 ಗ್ಲಾಸಿಂದ 3 ಗ್ಲಾಸು ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇವಾಗ 1 ಗ್ಲಾಸ್ ಹಾಕ್ತಾಯಿದ್ದೀನಿ, 2 ಗ್ಲಾಸು, 3 ಗ್ಲಾಸ್ ಹಾಕಿದ್ದೀನಿ ಸ್ನೇಹಿತರೆ. ಇವಾಗ 3 ಗ್ಲಾಸು ಹಾಕಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈ ಟೈಮಲ್ಲಿ ಮುಂಚೆನೇ ನೀವು ಸ್ವಲ್ಪ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಸ್ವಲ್ಪ ಈ ರೀತಿ ಇದ್ರ ಒಳಗಡೆ ಹಾಕಿ ಒಂದು ಸಾರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಏನಿಲ್ಲ ಸ್ನೇಹಿತರೆ, ಇದು ಫುಲ್ ಬಾಯ್ಲಾಗಿ ಕುದಿ ಬರೋವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಯಾವಾಗ ಕುದಿಯುತ್ತಾ ಇರುತ್ತಲ್ಲ ಆ ಟೈಮಲ್ಲಿ ನೀವು ಮುಂಚೆನೇ ಫ್ರೈ ಮಾಡಿರ್ತಕ್ಕಂತಹ ರವೆಯನ್ನು ಇದಕ್ಕೆ ಹಾಕಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ರೆ ಉಪ್ಪಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಈ ಕುದಿ ಬರೋ ಟೈಮಲ್ಲಿ ನನಗೊಂದು ಕಥೆ ನೆನಪಾಗ್ತಾ ಇದೆ, ಅದನ್ನು ನಿಮ್ಮ ಹತ್ರ ಹಂಚ್ಕೊತೀನಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಜಗಳ ಆಗೋದು ಕಾಮನ್ ಸ್ನೇಹಿತರೆ. ಅದು ತಾಯಿ ಜೊತೆ ಆಗಿರ್ಬೋದು, ಹೆಂಡತಿ ಜೊತೆ ಆಗಿರ್ಬೋದು, ಅಣ್ಣ ತಮ್ಮಳ ಜೊತೆ ಆಗಿರ್ಬೋದು, ತಂದೆ ಜೊತೆಗೆ ಆಗಿರ್ಬೋದು, ಏನೋ ಒಂದು ಜಗಳ ಆಗಿಬಿಡುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಜಗಳ ಆಗಿದೆಯೋ ಆ ರೀತಿ ಇಮೇಜ್ ಮಾಡಿಕೊಡಿ ಈ ಕಥೆಯನ್ನು, ಅದಕ್ಕೆ ಸೆಟಪ್ ಮಾಡ್ತಾ ಹೋಗಿ. ಹೀಗೆ ಒಬ್ಬರು ಮನೆಯಲ್ಲಿ ಅವ್ರ ತಾಯಿ ಹತ್ರ ಜಗಳ ಆಗಿಬಿಡುತ್ತೆ, ಏನೋ ಬೈಕ್ ಓಡಿಸೋದು ಕಾಲೋಗೋ ಅಥವಾ ಮೊಬೈಲ್ ಕಾಲೋಗೋ ಏನೋ ಈ ರೀತಿ ಒಂದು ಜಗಳ ಆಗಿಬಿಡುತ್ತೆ. ಇವ್ನ ಮನಸ್ಸಿಗೂ ತುಂಬ ಜಗಳ ಆಗಿಬಿಡುತ್ತೆ. ಹಾಗೆ ಹೀಗೆ ಅಂತ ಬೈದ್ಬಿಟ್ಟು ಅವ್ರ ಅಮ್ಮನಿಗೆ ಬೈದು ನಾನು ಮನೆ ಬಿಟ್ಟು ಹೋಗ್ತೀನಿ, ನಾನು ಸನ್ಯಾಸಿ ಹಾಕ್ತೀನಿ, ನಾನು ಇನ್ಮೇಲೆ ಬರೋದೇ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಜಗಳ ಆಡ್ಕೊಂಡು ಹೋಗ್ಬಿಡ್ತಾನೆ ಅಂತ ಅಂದ್ಕೊಳ್ಳಿ. ಇದೇ ರೀತಿ ಹೋಗ್ತಾ ಬೆಳಗ್ಗೆ ಟಿಫನ್ ಮಾಡಿರ್ತಾನೆ, ಹೊಟ್ಟೆ ಚೆನ್ನಾಗೇ ಇರುತ್ತೆ, ನಡ್ಕೊಂತ ಹೋಗ್ತಾ ಇರ್ತಾನೆ. ಒಂದು ಗುಡ್ಡ ಬಂತು, ಗುಡ್ಡ ಹತ್ತಿದ ಇಳಿದ, ಒಂದು ನದಿ ಬಂತು, ಆ ನದಿ ಹತ್ರ ಹೋಗ್ತಾ ಇರ್ತಾನೆ. ನದಿ ಹತ್ರ ಹೋಗ್ತಿರ್ಬೇಕಾದ್ರೆ ಇವ್ನ ಮನಸ್ಸಲ್ಲಿ ಏನೋ ಆಸೆ ಇದೆ ಅಂತ ಹೇಳಿದರೆ, ನಾನು ಸನ್ಯಾಸಿ ಆಗಿಬಿಡ್ಬೇಕು, ಇನ್ಮೇಲೆ ಮನೆಗೆ ಹೋಗಬಾರ್ದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿರ್ತಾನಲ್ಲ, ಅದೇ ಯೋಚನೆಯಲ್ಲಿ ಆ ಒಂದು ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಒಬ್ಬರು ಸನ್ಯಾಸಿ ಹಾಗೆ ಒಂದು 8-10 ಜನಗಳ ಒಂದು ಶಿಷ್ಯಂದ್ರ ಜೊತೆಗೆ ಪ್ರವಚನ ಮಾಡ್ತಾ ಒಂದು ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕೂತ್ಕೊಂಡಿರ್ತಾರೆ. ಇದನ್ನ ನೋಡಿ ಇವನಿಗೆ ಸಂತೋಷ ಆಗ್ಬಿಡುತ್ತೆ. ಓ, ನಾನು ಬಯಸಿದ್ದೇ ಸಿಕ್ತು, ಏನಪ್ಪ ಊಟಕ್ಕೆ ಏನು ಮಾಡಲಿ, ಬಟ್ಟೆಗೆ ಏನು ಮಾಡಲಿ, ಮನೇಲೆಲ್ಲ ಈ ರೀತಿ ಹೇಳಿ ಬಂದುಬಿಟ್ಟಿದ್ದೀನಿ, ಇನ್ಮೇಲೆ ನಾನು ಮನೆಗೆ ಹೋಗಬಾರ್ದು, ಹಾಗೆ ಹೀಗೆ ಅಂತ ತುಂಬ ಸಿಟ್ಟಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗೆ ಅದು ಒಂಥರ ಏನು ಗುರು ಲಡ್ಡು ಬಂದು ಬಾಯಿಗೆ ಬಿತ್ತಲ್ಲ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೇಳಿದ್ರಲ್ಲ, ಆ ರೀತಿ ಅವನಿಗೆ ಖುಷಿ ಆಗಿಬಿಡ್ತು. ಸನ್ಯಾಸಿ ಹತ್ರ ಹೋಗ್ತಾನೆ, ನಮಸ್ಕಾರ ಸ್ವಾಮಿ ಅಂತ ಹೇಳ್ತಾನೆ. ಅವರು ನಮಸ್ಕಾರ ಮಾಡ್ತಾರೆ. ಏನಪ್ಪ ಬಂದಿದ್ದು ಅಂತ ಕೇಳ್ತಾರೆ. ಸ್ವಾಮಿ, ನಾನು ಈ ರೀತಿ ಮನೆ ಬಿಟ್ಟು ಬಂದಿದ್ದೀನಿ, ನನಗೆ ಮನೇಲಿ ಇರೋಕ್ಕೆ ಆಗ್ತಾ ಇಲ್ಲ, ಜೀವನ ಜಿಗುಪ್ಸೆ ಆಗಿಬಿಟ್ಟಿದೆ, ನಿಮ್ಮ ಶಿಷ್ಯರನ್ನಾಗಿ ನನ್ನನ್ನು ಸ್ವೀಕರಿಸಿ ಸ್ವಾಮಿ ಅಂತ ಹೇಳ್ಬಿಟ್ಟು ಆ ಸನ್ಯಾಸಿ ಹತ್ರ ಇವನಿಗೂ ಪರಿಯಾಗಿ ಬೇಡ್ಕೊತಾ ಇರ್ತಾನೆ. ಅವರು ಒಂದ್ಸಾರಿ ಈ ರೀತಿ ಆ ಹುಡುಗನ ಮುಖ ನೋಡಿ ನಕ್ಕು, ಆಯಿತು ನಾನು ನಿಮ್ಮ ಶಿಷ್ಯನ ಮಾಡ್ಕೊತೀನಿ ಅಂತ ಹೇಳಿ ಅವರು ಆ ಟೈಮ್ ಇದ್ದಾನೆ ಅವ್ರ ಶಿಷ್ಯನಾಗಿ ಮಾಡ್ಕೊತಾರೆ. ತುಂಬ ಬಿಸಿಲು, ಉರಿ ಬಿಸಿಲು. ಆ ಟೈಮಲ್ಲಿ ಆ ಶಿಷ್ಯನಿಗೆ, ಅಂದರೆ ಏನು ಹೊಸದಾಗಿ ಸೇರಿದ್ನಲ್ಲ, ಈ ಜಗಳ ಆಡ್ಕೊಂಡೇನು ಬಂದಿದ್ನಲ್ಲ, ಆ ಶಿಷ್ಯನಿಗೆ, ಬಾರಪ್ಪ ಇಲ್ಲಿ ತುಂಬ ದಾಹ ಆಗ್ತಾ ಇದೆ ಎಲ್ಲರಿಗೂ, ನೀವು ಇಲ್ಲಿದ್ದ 1 ಕಿಲೋಮೀಟರ್ ಆಗ್ಬೋದು ಆಸುಪಾಸು, ಅಲ್ಲಿ ಒಂದು ಸುಂದರವಾದ ಕೆರೆ ಇದೆ, ಆ ಕೆರೆ ನೀರು ಚೆನ್ನಾಗಿರ್ತವೆ, ಆ ಕೆರೆ ನೀರನ್ನು ತುಂಬ್ಕೊಂಡು ಬರ್ರಿ, ಎಲ್ಲರದ್ದು ಬಾಯಾರಿಕೆಯನ್ನು ನೀಗ್ಸೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕೆಲಸನ ಆ ಶಿಷ್ಯನಿಗೆ ಒಪ್ಪಿಸ್ತಾರೆ. ಯಾರು? ಸನ್ಯಾಸಿ. ಒಪ್ಪಿಸಿದಾಗ ಆಯ್ತು ಸ್ವಾಮಿ, ಯಾಕಂದರೆ ಇವರು ಅಲ್ಲಿದ್ದರೆ ಅವ್ರ ಗುರುಗಳು ಹೇಳಿರ್ತಕ್ಕಂಥ ಕೆಲಸ ಮಾಡಲೇಬೇಕು, ಯಾಕಂದರೆ ಆ ಹೊಟ್ಟೆಗೆ ಊಟಕ್ಕೆ ಎಲ್ಲ ಪ್ರತಿಯೊಂದು ಅವರೇ ಕೊಡ್ತಾ ಇರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ. ಸೊ
ಅವ್ರು ಏನೇ ಹೇಳಿದ್ರು ಕೂಡ ಇವರು ಪರಿಪಾಲನೆ ಮಾಡಲೇಬೇಕು. ಅದೇ ರೀತಿ ಚಾಚು ತಪ್ಪದೆ ಈ ಶಿಷ್ಯನು ಕೂಡ ನೀವು ಹೇಳಿರ್ತಕ್ಕಂಥ ಕೆಲಸ ಮಹಾಪ್ರಸಾದ ಅಂತ ಅಂದ್ಕೊಂಡು ಆ ಕೆರೆ ಹತ್ರ ಹೋಗ್ತಾರೆ. ಒಂದು ತಬ್ಬು ಅಥವಾ ಏನೋ ಒಂದು ತಗೊಂಡು ಆ ಕೆರೆ ಹತ್ರ ಹೋಗ್ತಾರೆ. ಆ ಕೆರೆ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಹತ್ತತ್ರ ಹೋದಂಗೆ ಆ ಕೆರೆಯಲ್ಲಿ ಈ ಎಮ್ಮೆ ಮತ್ತು ಈ ಜಿಂಕೆ ಅವು ಇವು ತುಂಬಾ ಅದ್ರೊಳಗಡೆ ಬಿದ್ದು ಆಟ ಆಡಿ ಅದೆಲ್ಲ ಫುಲ್ಲು ಕೆರೆಯೆಲ್ಲ ಬಹಳ ಕೆಸರು ತರ ಹೊಲಸು ತರ ಕಾಣ್ತಾ ಇರುತ್ತೆ. ಇವನಿಗೆ ಅವ್ನು ಯೋಚನೆ ಮಾಡ್ತಾನೆ, ಇಂಥ ನೀರನ್ನು ನಾನು ತುಂಬಿಕೊಂಡು ಹೋದ್ರೆ ನಮ್ಮ ಗುರುಗಳು ಕುಡಿತಾರ? ಬೇಡ, ಇದನ್ನ ಕುಡಿದ್ರೆ ಆರೋಗ್ಯ ತುಂಬಾನೇ ಹಾಳಾಗ್ಬಿಡುತ್ತೆ. ಬೇಡ, ಇದ್ರ ಬದಲು ನಾನು ವಾಪಸ್ ಹೋಗಿ ಈ ರೀತಿ ಆಗಿದೆ ಅದನ್ನ ತಂದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತಾನೆ. ನಡ್ಕಂತ ವಾಪಸ್ ಬಂದು ಆ ಸನ್ಯಾಸಿ ಹತ್ರ ನಿಲ್ತಾನೆ. ಸ್ನೇಹಿತರೆ, ಈಗ ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ರವೆಯನ್ನು ಸೇರಿಸ್ಬೇಕು. ಕಥೆಯನ್ನು ನಂತರ ಮುಂದುವರಿಸ್ತೀನಿ. ಈ ಟೈಮು ಫುಲ್ ಕುದೀತಾ ಇರುತ್ತಲ್ಲ ಈ ರೀತಿ, ಆ ಟೈಮಲ್ಲಿ ನೀವು ಮುಂಚೆನೇ ಫ್ರೈ ಮಾಡಿರ್ತಕ್ಕಂಥ ಒಂದು ರವೆಯನ್ನು ಡೈರೆಕ್ಟಾಗಿ ಇದ್ರ ಒಳಗಡೆ ಒಂದೇ ಸರಿ ಹಾಕೊಳ್ಳಿ ಸ್ನೇಹಿತರೆ. ಇದೇನು ಗಂಟು ಆಗೋದಿಲ್ಲ, ಯಾಕಂದರೆ ಇದು ದಪ್ಪ ಇರೋದ್ರಿಂದ ಗಂಟು ಆಗೋ ಚಾನ್ಸಸ್ ಏನಿರೋದಿಲ್ಲ. ಹಾಗಾಗಿ ಒಂದೇ ಟೈಮಲ್ಲಿ ಈ ರೀತಿ ಹಾಕೊಂಡ್ಬಿಡಿ. ಹಾಕಿ ಒಂದ್ಸರಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಿ. ಅಂದರೆ ಈಗ ನಿಮ್ಮ ಗ್ಯಾಸ್ ಸ್ಟವ್ನ ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಜಾಸ್ತಿ ಇಟ್ಕೊಂಡ್ರೆ ನಿಮ್ಮದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಮ್ ಫ್ಲೇಮ್ ಅಥವಾ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ. ಈ ಟೈಮಲ್ಲಿ ಸ್ವಲ್ಪ ನೀವು ಕೊತ್ತಂಬರಿಯನ್ನು ಆ್ಯಡ್ ಮಾಡಿ. ಸೊ ಮುಂಚೆನೇ ಸ್ವಲ್ಪ ಜಾಸ್ತಿನೇ ನೀವು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ರಿ. ಈ ರೀತಿ ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ನೀವು ಜಾಸ್ತಿ ಇಟ್ಟರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಉಪ್ಪಿಟ್ಟು ಸೂಪರಾಗಿ ಬರ್ತಾ ಇದೆ. ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ನ ಸ್ವಲ್ಪ ಕಡಿಮೆ ಇಟ್ಟು ಒಂದು 5 ಮಿನಿಟ್ ಹಾಗೆ ಇದರಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಸ್ನೇಹಿತರೆ. ಅದು ಸ್ವಲ್ಪ ನೀರಿನ ಅಂಶ ಇದ್ದಿದ್ದದೆಲ್ಲ ಫುಲ್ ಹೋಗಿಬಿಡುತ್ತೆ ಸ್ನೇಹಿತರೆ. ಈ ಕುದಿಯೋ ಟೈಮಲ್ಲಿ ಬಾಯ್ಲ್ ಆಗೋ ಟೈಮಲ್ಲಿ ಈ 5 ಮಿನಿಟಲ್ಲಿ ಆ ಕಥೆಯನ್ನು ನಿಮಗೆ ಮುಂದುವರಿಸ್ತಾ ಇದ್ದೇನೆ. ಹೀಗೆ ಆ ಸನ್ಯಾಸಿಯ ನೀರು ತೊಗೊಂಬರ್ರಿ ಅಂತ ಹೇಳ್ಬಿಟ್ಟು ಆ ಶಿಷ್ಯನಿಗೆ ಕಳಿಸಿದ್ರಲ್ಲ ಸ್ನೇಹಿತರೆ, ಆ ಕೊಳೆ ಆ ಅಷ್ಟು ಕೆಸರು ಅದನ್ನೆಲ್ಲ ಪ್ರತಿಯೊಂದು ನೋಡಿ ಆ ಶಿಷ್ಯ ಸನ್ಯಾಸಿ ಹತ್ರ ವಾಪಸ್ ಬರ್ತಾನೆ. ಹಾಗೆ ಸುತ್ತಮುತ್ತ ಬೇರೆ ಕಡೆ ಎಲ್ಲ ನೋಡ್ತಾನೆ, ಎಲ್ಲೂ ನೀರು ಅವರಿಗೆ ಸಿಗ್ತಾ ಇರಲ್ಲ. ಅದು ಒಂದು ಕೆರೆನೇ ಅಂತ ಅನಿಸುತ್ತೆ. ವಾಪಸ್ ಬಂದು ಸನ್ಯಾಸಿ ಹತ್ರ ಕೂತ್ಕೊಂಡು ಹೇಳ್ತಾನೆ, ಸ್ವಾಮಿ ಈ ರೀತಿ ನಾನು ಕೆರೆ ಹತ್ರ ಹೋಗಿದ್ದೆ, ಅಲ್ಲೆಲ್ಲ ಜಿಂಕೆಗಳು ಬೇರೆ ಬೇರೆ ಪ್ರಾಣಿಗಳು ಅದರಲ್ಲಿ ತುಂಬ ಕುಣಿದಾಡಿ ಅಷ್ಟು ಕೆಸರಾಗ್ಬಿಟ್ಟಿತ್ತು. ಅದನ್ನು ನೀವು ಕುಡಿಯೋದಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಟ್ಟು ವಾಪಸ್ ಬಂದೆ. ಇವಾಗ ಏನು ಮಾಡಲಿ ಸ್ವಾಮಿ ಅಂತ ಕೇಳ್ತಾನೆ. ಅವರು ಸ್ವಾಮಿ ನಕ್ಬಿಟ್ಟು, ನೀನು ಹೇಳೋದು ನಿಜಪ್ಪ, ಅಲ್ಲೆಲ್ಲ ಕೆಸರಿತ್ತು, ಪ್ರತಿಯೊಂದೆಲ್ಲ ಇತ್ತು. ಈಗ ಹೋಗಿ ಅದೇ ನೀರನ್ನು ತುಂಬ್ಕೊಂಬ, ಅಲ್ಲಿ ಯಾವುದೇ ಕೊಳೆ ಇಲ್ಲ, ಚೆನ್ನಾಗಿರುತ್ತೆ ನೀರು, ಇವಾಗ ಹೋಗು ಅಂತ ಆ ಶಿಷ್ಯನಿಗೆ ಮತ್ತೆ ಹೇಳ್ತಾನೆ. ಸೊ ಇವನಿಗೆ ತಲೆ ಕೆಟ್ಟುಬಿಡುತ್ತೆ, ಯಾಕಂದರೆ 1 ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕಾಗುತ್ತೆ. ದಾರಿಯಲ್ಲಿ ಹೋಗ್ತಾ ಹೋಗ್ಬಿಡ್ತಾನೆ, ಮತ್ತು ಹೋಗಲೇಬೇಕಲ್ಲ, ಹೋಗ್ಬಿಡ್ತಾನೆ. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ನಾನು ಒಳ್ಳೆ ಬಂದಿಲ್ಲಿ ಸಿಕ್ಕಾಕೊಂಡ್ಬಿಟ್ನಪ್ಪ, ಇವ್ರು ನೋಡಿದರೆ ಈಗ ಹೋಗು ಅಂತಾರೆ, ಅಲ್ಲಿ ನೋಡಿದರೆ ಫುಲ್ ಕೆಸರಿದೆ, ಅದು ನೀರು ಹೆಂಗೆ ಕುಡಿತಾರೋ ಏನು ಹಾಗೆ ಹೀಗೆ ಅಂತಂದು ಹೇಳ್ಬಿಟ್ಟು ಇವನಿಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಆ ಕೆರೆ ಹತ್ರ ಹೋಗ್ತಾನೆ. ಆ ಕೆರೆ ಮೊದಲಿನ ಥರ ಇರೋದಿಲ್ಲ, ಅಂದರೆ ತುಂಬ ಶಾಂತವಾಗಿರುತ್ತೆ. ಯಾವ ಪ್ರಾಣಿ ಪಕ್ಷಿನೂ ಕೂಡ ಅಲ್ಲಿರೋದಿಲ್ಲ, ಅಲ್ಲೇನೋ ಆಟ ಆಡ್ತಾ ಇರಲ್ಲ. ನೀರು ತುಂಬಾ ತಿಳಿಯಾಗಿ ಸೂಪರಾಗಿ ನೀರು ಕಾಣ್ತಾ ಇರುತ್ತೆ. ಅಂದರೆ ಅವನ ಪ್ರತಿಬಿಂಬನೇ ಆ ನೀರಲ್ಲಿ ಕಾಣ್ತಾ ಇರುತ್ತೆ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇದೇನಪ್ಪ ಇದು, ಆಗಲೇ ತಾನೇ ಬಂದಾಗ ಎಷ್ಟೆಲ್ಲ ಕೊಳೆ ಇತ್ತು, ಪ್ರತಿಯೊಂದೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನೀರು ತುಂಬ್ಕೊತಾನೆ, ಆಶ್ಚರ್ಯ ರೀತಿ ಇದ್ದಾನೆ. ಆ ಸ್ವಾಮಿ ಹತ್ರ ಹೋಗಿ ನೀರು ಕೊಡ್ತಾನೆ. ಹಾಗೆ ಶಿಷ್ಯಂದ್ರೆಲ್ಲ ನೀರು ಕುಡಿತಾರೆ, ಇವರು ಕುಡಿತಾರೆ, ಹಾಗೆ ಸ್ವಾಮಿಯವರು ನೀರು ಕುಡಿತಾರೆ. ಕುಡಿದ ನಂತರ ಇವನಿಗೆ ಗೊಂದಲ, ಯಾಕೆ ಹೀಗೆ, ಆಗಲೇ ಹೋದಾಗ ಹೀಗಾಯಿತು, ಈಗ ಯಾಕೆ ಹೀಗೆ ಅಂತ ಹೇಳ್ಬಿಟ್ಟು ಇನ್ನೂ ಕನ್ಫ್ಯೂಸಲ್ಲೇ ಇರ್ತಾನೆ. ಕೇಳ್ತಾನೆ ಇದೇ ರೀತಿ, ಸ್ವಾಮಿ ನಾನು ಮುಂಚೆ ಹೋದಾಗ ಯಾವ ರೀತಿ ಕೊಳೆ ಇತ್ತು, ಪ್ರತಿಯೊಂದೆಲ್ಲ ಇತ್ತು, ಈಗ ಯಾಕೆ ಹೀಗೆ ನೀರು ತಿಳಿಯಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ತಾನೆ. ಹಾಗೆಯೇ ನೀನು ಒಂದು ಅರ್ಧ ಗಂಟೆ ಮುಂಚೆ ಅಲ್ಲಿಗೆ ಹೋದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಪ್ರತಿಯೊಂದು ಕುಣಿದಾಡ್ತಾ ಇದ್ವು. ಆ ಟೈಮಲ್ಲಿ ಕೆಳಗಡೆ ಇರ್ತಕ್ಕಂಥ ಕೊಳೆ ಮೇಲ್ಗಡೆ ಬಂದಿತ್ತು. ನೀನು ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ರಿಟರ್ನ್ ಅಲ್ಲಿಗೆ ಹೋದಾಗ ಎಲ್ಲ ಪ್ರಾಣಿ ಪಕ್ಷಿಗಳು ಹೋಗಿರ್ತವೆ.
ಆವಾಗ ಅದು ತಿಳಿಯಾಗಿ ಮೇಲ್ಗಡೆ ಒಳ್ಳೆ ನೀರು ಮಾತ್ರ ಮೇಲ್ ಬಂದಿರುತ್ತೆ ಅಂತ ಆ ಸನ್ಯಾಸಿ ಆ ಶಿಷ್ಯನಿಗೆ ಹೇಳ್ತಾರೆ. ತಾತ್ಪರ್ಯ ಇಷ್ಟೇ ಸ್ನೇಹಿತರೆ, ನಿಮಗೆ ಏನಾದರೂ ಜಗಳ ಆದರೆ ಮನೆಯಲ್ಲಿ ಒಂದು 2-3 ತಾಸು ನೀವು ಹೊರಗಡೆ ಹೋಗಿ ಮನಸ್ಸನ್ನು ಶಾಂತಗೊಳಿಸ್ಕೊಳ್ಳಿ. ಅಂದರೆ ನಮ್ಮಲ್ಲಿ ಏರಿರ್ತಕ್ಕಂಥ ಅಹಂಕಾರ, ಈಗೋ ಅದು ತುಂಬನೇ ಜಾಸ್ತಿಯಾಗಿ ನಾವು ಮಾಡಿದ್ದೇ ಸರಿ ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬಂದಿರ್ತೀವಿ ಸ್ನೇಹಿತರೆ. ಹಾಗಾಗಿ ಒಂದು 2-3 ತಾಸು ಹೊರಗಡೆ ಹೋಗಿ ಮನಸ್ಸನ್ನು ಸ್ವಲ್ಪ ತಿಳಿಗೊಳಿಸಿ, ಅಂದರೆ ಶಾಂತಗೊಳಿಸಿದರೆ ನಮ್ಮಲ್ಲಿರ್ತಕ್ಕಂಥ ಕೆಳಗಿನ ಒಂದು ಆತ್ಮಸ್ಥೈರ್ಯ, ಒಳ್ಳೆ ಬುದ್ಧಿ ಮೇಲ್ಗಡೆ ಬಂದು ನಮ್ಮನ್ನು ಅಹಂಕಾರದಿಂದ ಮುಕ್ತರನ್ನಾಗಿ ಮಾಡುತ್ತೆ ಅನ್ನೋದೇ ಈ ಒಂದು ಕಥೆಯ ತಾತ್ಪರ್ಯ. ಅಷ್ಟೇ ಸ್ನೇಹಿತರೆ, ಕತೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಉಪ್ಪಿಟ್ಟು ಮಾಡಿರ್ತಕ್ಕಂತಹ ಉಪ್ಪಿಟ್ಟು ಕೂಡ ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ ಸ್ನೇಹಿತರೆ. ಬನ್ನಿ ಏನಾಗಿದೆ ಅಂತ ನೋಡೋಣ. ಸೊ ಉಪ್ಪಿಟ್ಟು ಈ ರೀತಿ ಒಂದು ಸಾರಿ ನೀವು ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಉಪ್ಪಿಟ್ಟು ಸಖತ್ತಾಗಿ ಬಂದಿದೆ. ಕ್ಲೀನಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಉಪ್ಪಿಟ್ಟು ಇವಾಗ ನಮ್ಮದು ರೆಡಿ ಆಗ್ತಾಯಿದೆ ಸ್ನೇಹಿತರೆ. ಈ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡಿಬಿಟ್ರೆ ಸೂಪರಾಗಿ ಬರುತ್ತೆ ಸ್ನೇಹಿತರೆ ಉಪ್ಪಿಟ್ಟು. ಈ ಪ್ರತಿಯೊಂದು ಈ ಕೊತ್ತಂಬರಿಯನ್ನು ನೀವು ಈ ಟಿಫನ್ಗೆ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಸ್ನೇಹಿತರೆ, ಅಂದರೆ ಹೆಚ್ಚಾಗಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಎಲ್ಲ ಟಿಫನ್ಗಳು ಚೆನ್ನಾಗೇ ಬರ್ತವೆ ಅಂತ ಹೇಳ್ಬೋದು. ಈ ರೀತಿ ಒಂದು ಸಾರಿ ಕೊತ್ತಂಬರಿಯನ್ನು ಹಾಕಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಒಂದು ಗ್ಯಾಸ್ನ ಫ್ಲೇಮನ್ನು ಯಾವಾಗಲೂ ಮೀಡಿಯಮ್ ಅಥವಾ ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು ಸ್ನೇಹಿತರೆ. ನೀವು ಜಾಸ್ತಿ ಇಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ತಳ ಹತ್ತಿ ಸೀದು ಹೋಗೋ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಕಡಿಮೆನೇ ಇಟ್ಕೊಳ್ಳಿ. ವಾವ್, ನೋಡಿ ಸ್ನೇಹಿತರೆ, ಉಪ್ಪಿಟ್ಟು ಸೂಪರಾಗಿ ಕಾಣ್ತಾ ಇದೆ. ಸಖತ್ತಾಗಿ ಬಂದಿದೆ ಉಪ್ಪಿಟ್ಟು ಮಾತ್ರ. ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ನೋಡಿ. ಇವಾಗ ನಾನೊಂದು ಸರ್ವಿಂಗ್ ಬೌಲಿಂಗ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಉಪ್ಪಿಟ್ಟು ಸೂಪರಾಗಿದೆ. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನೀವು ಕೂಡ ಮನೇಲಿ ಇದೇ ರೀತಿ ಮಾಡಿ ನೋಡಿ. ಎಸ್ಪೆಷಲಿ ಚೆನ್ನಾಗಿದ್ದರೆ ಮಾತ್ರ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಹೀಗೆ ನೆಕ್ಸ್ಟು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.